Come on children, let us continue the lesson. शिक्षक और वीडियो कान्फरेंस द्वारा ಅಂದರೆ ಮೂಲಕ ಥ್ರೂ ವಿಡಿಯೋ ಕಾನ್ಫರೆನ್ಸ್ एक जगह बैठकर ಒಂದು ಜಾಗದಲ್ಲಿ ಕುಳಿತುಕೊಂಡು by sitting in a place दुनिया के कई देशों के दुनिया के ಪ್ರಪಂಚದ ವರ್ಲ್ಡ್ಸ್ कई देशों के ಎಷ್ಟೋ ದೇಶಗಳ प्रतिनिधियों के साथ प्रतिनिधि मीन्स representatives ಪ್ರತಿನಿಧಿಗಳ ಸಾಥ್ ಅಂದರೆ ಜೊತೆಯಲ್ಲಿ 8-10 ದೂರದರ್ಶನ್ ಕೆ ಪರ್ದೆ ಪರ್ 8-10 ದೂರದರ್ಶನದ ಪರದೆಯ ಮೇಲೆ ಆನ್ ದ ಸ್ಕ್ರೀನ್ ಚರ್ಚಾ ಕರ್ ಸಕ್ತೆ ಹೇ ಚರ್ಚಾ ಮೀನ್ಸ್ ಡಿಸ್ಕಷನ್ ವಿ ಕ್ಯಾನ್ ಡಿಸ್ಕಸ್ ನಾವು ಚರ್ಚೆ ಮಾಡಬಹುದು ಏಕ್ ಹಿ ಕಮರೆ ಮೇ ಬೈಟ್ಕರ್ ಒಂದೇ ಕಮರೆ ಮೇ ಕಮರಾ ಮೀನ್ಸ್ ರೂಮ್ ಒಂದೇ ರೂಮಿನಲ್ಲಿ ಕುಳಿತುಕೊಂಡು ವಿಭಿನ್ನ ದೇಶೋಮೆ ವಿಭಿನ್ನ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ವಿಭಿನ್ನ ಮೀನ್ಸ್ ಡಿಫ್ರೆಂಟ್ ಬೇರೆ ಬೇರೆ ದೇಶಗಳಲ್ಲಿ ರಹನೆ ವಾಲೆ ಇರುವಂತಹ ದೋಸೂಲ್ಯು ಲೋಗೋಂ ಕೆ ಸಾಥ್ ಜನರ ಜೊತೆಯಲ್ಲಿ ಲೋಗ್ ಮೀನ್ಸ್ ಪೀಪಲ್ ವಿತ್ ದ ಪೀಪಲ್ ಲೋಗೋಂ ಕೆ ಸಾಥ್ ವಿಚಾರ ವಿನಿಮಯ ಕರ್ ಸಕ್ತೆ ಹೇ ವಿಚಾರ ವಿನಿಮಯವನ್ನು ಮಾಡಬಹುದು ಮೀನ್ಸ್ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ವಿ ಕ್ಯಾನ್ ಡೂ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ನಮ್ಮ ವಿಚಾರಗಳನ್ನು ಅವ್ರಿಗೆ ಹೇಳೋದು ಅವರ ವಿಚಾರಗಳನ್ನು ನಾವು ಪಡೆಯಬಹುದು ದೆನ್ ನೆಕ್ಸ್ಟ್ अंजलि सर क्या इंटरनेट की सहायता से बेरोज़गारी को मिटा सकते हैं अंजलि अब स्टूडेंट ಕೇಳ್ತಾರೆ ಸರ್ क्या इंटरनेट की सहायता से इंटरनेटिನ ಸಹಾಯದಿಂದ ಬೇರೋಜ್ಗಾರಿ ಮೀನ್ಸ್ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಸಮಸ್ಯೆ ನಾವು ಇಂಟರ್ನೆಟ್ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನು ಮಿಟಾ ಸಕ್ತೆ ಹೇ ಹೋಗಲಾಡಿಸಬಹುದೇ ಕ್ಯಾನ್ ವಿ ರಿಮೂವ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಶಿಕ್ಷಕ್ ಹಾಂ ಹೌದು ಎಸ್ ज़रूर ಖಂಡಿತ ಡೆಫಿನೆಟ್ಲಿ ಭಾರತ್ ಮೇ IT means information technology और ITES means information technology enabled service संस्थाओं का प्रवेश इंटरनेट से संभव हुआ है इंटरनेटिनिಂದ ಸಂಭವ हुआ है ಸಾಧ್ಯವಾಗಿದೆ इनसे ಇವುಗಳಿಂದ अनगिनत means असंख्य अनकाउंटेबल अनगिनत असंख्य लोगों को ಜನರಿಗೆ ರೋಜ್ಗಾರ್ ಮಿಲಾ ಹೇ ರೋಜ್ಗಾರ್ ಮೀನ್ಸ್ ಏನು ಉದ್ಯೋಗ ಕೆಲಸ ಜಾಬ್ ಮಿಲಾ ಹೇ ಸಿಕ್ಕಿದೆ और सिर्फ हमारे देश में ही नहीं सिर्फ मीन्स ಕೇವಲ ಓನ್ಲಿ सिर्फ हमारे देश में ही नहीं ಕೇವಲ ನಮ್ಮ ದೇಶದಲ್ಲೇ ಅಲ್ಲ ಕೈ ದೇಶೋं की ಕೈ ಮೀನ್ಸ್ ಎಷ್ಟೋ ದೇಶೋं की ದೇಶಗಳ ಆರ್ಥಿಕ ಸ್ಥಿತಿಯಲ್ಲಿ ಇನ್ ಎಕನಾಮಿಕ್ ಕಂಡೀಷನ್ ಆರ್ಥಿಕ ಸ್ಥಿತಿಯಲ್ಲಿ भी सुधार हुआ है ಸುಧಾರಣೆಯಾಗಿದೆ अमोघ सर मैंने सोशल नेटवर्किंग शब्द कहीं पढ़ा था सर ನಾನು ಸೋಷಲ್ ನೆಟ್ವರ್ಕಿಂಗ್ ಅನ್ನುವ ಶಬ್ದವನ್ನು ಎಲ್ಲೋ ಓದಿದ್ದೆ इसका अर्थ क्या है ವಾಟ್ ಈಸ್ ಇಟ್ಸ್ ಮೀನಿಂಗ್ ಯಾರು ಹೇಳೋದು ಅಮೋದ್ ಸ್ಟೂಡೆಂಟ್ ಕೇಳ್ತಾನೆ ಸರ್ ನಾನು ಸೋಷಲ್ ನೆಟ್ವರ್ಕಿಂಗ್ ಅಂತ ಎಲ್ಲೋ ಓದಿದ್ದೆ ಏನು ಅದರ ಅರ್ಥ ವಾಟ್ ಈಸ್ ಇಟ್ಸ್ ಮೀನಿಂಗ್ ಶಿಕ್ಷಕ್ ಸೋಷಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೇ ಸೋಷಲ್ ನೆಟ್ವರ್ಕಿಂಗ್ ಅನ್ನುವುದು ಒಂದು ಕ್ರಾಂತಿಕಾರಿ ಖೋಜ್ ಅಂದ್ರೇನು ಸಂಶೋಧನೆ जिसने ಅದು ದುನಿಯಾ ಭರ್ ಕೆ ಲೋಗೋಂ ಕೋ ಪ್ರಪಂಚದ ಎಲ್ಲ ಜನರನ್ನು ಏಕ್ ಜಗಹ ಪರ್ ಒಂದೇ ಜಾಗದಲ್ಲಿ ಖಡಾ ಕರ್ ದಿಯಾ ಹೇ ತಂದು ಖಡಾ ಕರ್ ದಿಯಾ ಹೇ ನಿಲ್ಲಿಸಿದೆ ಈ ಸೋಷಲ್ ನೆಟ್ವರ್ಕಿಂಗ್ ಏನು ಮಾಡಿದೆ ಪ್ರಪಂಚದ ಎಲ್ಲ ಜನರನ್ನು ಒಂದೇ ಜಾಗದಲ್ಲಿ ತಂದು ನಿಲ್ಲಿಸಿದೆ ಸೋಷಲ್ ನೆಟ್ವರ್ಕಿಂಗ್ಗೆ ಕೈ ಸೈಟ್ಸ್ ಹೈ ಸೋಷಲ್ ನೆಟ್ವರ್ಕಿಂಗ್ ಇದರ ಕೈ ಎಷ್ಟೋ ಸೈಟ್ಸ್ಗಳಿವೆ ಯಾವ್ಯಾವುದು ಜೈಸೆ ಫೇಸ್ಬುಕ್ ಆರ್ಕುಟ್ ಟ್ವಿಟ್ಟರ್ ಲಿಂಕ್ಡ್ಇನ್ ಆದಿ ಮುಂತಾದವು ಇನ್ ಸೈಟೋಂಗೆ ಕಾರಣ ಈ ಸೈಟ್ಗಳ ಕಾರಣ ಬಿಕಾಸ್ ಆಫ್ ದೀಸ್ ಸೈಟ್ಸ್ ದೇಶ ವಿದೇಶಕ್ಕೆ ಲೋಗೋಂಕಿ ದೇಶ ವಿದೇಶದ ಜನರ
ದೇಶ ವಿದೇಶ ಕಿ ಲೋಗೋ ಕಿ ರಹನ್ ಸಹನ್ ಅಂದರೆ ಅವರ ಜೀವನ ಶೈಲಿ, ದ ವೇ ಆಫ್ ಲಿವಿಂಗ್ ಸ್ಟೈಲ್, ವೇಷಭೂಷ, ಡ್ರೆಸ್, ಉಡುಪು, ಖಾನ್ ಪಾನ್, ಆಹಾರ, ಫುಡ್ ಕೆ ಅಲಾವಾ, ಇದಲ್ಲದೆ, ಎಕ್ಸ್ಕ್ಲೂಡಿಂಗ್ ದಿಸ್, ಅಲಾವಾ ಮೀನ್ಸ್ ಎಕ್ಸ್ಕ್ಲೂಡಿಂಗ್, ಇದಲ್ಲದೆ, ಇದನ್ನು ಬಿಟ್ಟು, ಸಂಸ್ಕೃತಿ ಮೀನ್ಸ್ ಕಲ್ಚರ್, ಕಲಾ, ಆರ್ಟ್ ಆದಿ ಕಾ ಪ್ರಭಾವ, ಎಲ್ಲವುಗಳ ಪ್ರಭಾವ ಮೀನ್ಸ್ ಇನ್ಫ್ಲೂಯೆನ್ಸ್, ಶೀಘ್ರ, ಆದಷ್ಟು ಬೇಗ, ವೆರಿ ಫಾಸ್ಟ್, ಹಮಾರೆ ಸಮಾಜ ಪರ್ ಪಡ್ ರಹಾ ಹೇ, ನಮ್ಮ ಸಮಾಜದಲ್ಲಿ ಇದರ ಪ್ರಭಾವ ಬೀರ್ತಾ ಇದೆ. बच्चों इतना ही नहीं, इष्टे अल्लाह, ನಾಟ್ ಓನ್ಲಿ ದಿಸ್ ಮಚ್, ಭಾರತ ಜೈಸೆ ಪ್ರಗತಿಶೀಲ ರಾಷ್ಟ್ರ, ಭಾರತದಂತಹ ಪ್ರಗತಿಶೀಲ್ ಮೀನ್ಸ್ ಪ್ರೋಗ್ರೆಸಿವ್ ರಾಷ್ಟ್ರ, ಈ ಗವರ್ನೆನ್ಸ್ मीन्स ई प्रशासन द्वारा बदलाव लाने की कोशिश कर रहे हैं. बदलाव मीन्स चेंज, ಬದಲಾವಣೆ ತರುವಂತಹ ಕೋಶಿಶ್ ಅಂದರೆ ಪ್ರಯತ್ನ, ಟ್ರೈಯಿಂಗ್, ಪ್ರಯತ್ನ ನಡೀತಾ ಇದೆ. ರಜತ್, ಈ ಗವರ್ನೆನ್ಸ್ ಕ್ಯಾ ಹೋತಾ ಹೈ ಸರ್? ಈ ಗವರ್ನೆನ್ಸ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಈ ಗವರ್ನೆನ್ಸ್? शिक्षक, ई गवर्नेंस द्वारा सरकार के सभी कामकाज का विवरण. ई गवर्नेंस ಮೂಲಕ, ಥ್ರೂ ಈ ಗವರ್ನೆನ್ಸ್, ಸರ್ಕಾರಕ್ಕೆ, ಗೌರ್ಮೆಂಟ್, ಸರ್ಕಾರದ ಸಭಿ ಎಲ್ಲ, ಕಾಮ್ಕಾಜ್ ಮೀನ್ಸ್ ಫಂಕ್ಷನ್, ಕಾ ವಿವರಣ್ ಅಂದರೆ ಎಲ್ಲ, ಕಾಮ್ಕಾಜ್ ಅಂದರೆ ಕಾರ್ಯ, ಕೆಲಸದ, ಸರ್ಕಾರದ ಎಲ್ಲ ಕೆಲಸದ ವಿವರಣೆ, ಡೀಟೈಲ್. ಅಭಿಲೇಖ್ ಮೀನ್ಸ್ ರಿಕಾರ್ಡ್ಸ್, ಫೈಲ್ಗಳು, ರಿಕಾರ್ಡ್. ಸರ್ಕಾರಿ ಆದೇಶ್, ಗೌರ್ಮೆಂಟ್ ಆರ್ಡರ್. ಆದಿಕೋ ಯಥಾವತ್, ಇವುಗಳನ್ನೆಲ್ಲ ನಾವು ಯಥಾವತ್ ಅಂದರೆ ಆ್ಯಸ್ ಇಟ್ ಈಸ್, ಇದ್ದದ್ದು ಇದ್ದ ಹಾಗೆ ಪ್ರತ್ಯಕ್ಷವಾಗಿ, ಲೋಗೋಂ ಕೋ ಸೂಚಿತ್ ಕಿಯಾ ಜಾತಾ ಹೇ, ಜನರಿಗೆ ಇದರ ಸೂಚನೆಯನ್ನು ಕೊಡಲಾಗುತ್ತದೆ. ಸೂಚಿತ್ ಮೀನ್ಸ್ ಇನ್ಫಾರ್ಮೇಷನ್. ಇದರಿಂದ ಪ್ರಶಾಸನ್ ಮೀನ್ಸ್ ಆಡಳಿತ, ಅಡ್ಮಿನಿಸ್ಟ್ರೇಷನ್, ಪಾರದರ್ಶಿ ಬನ್ ಜಾತಾ ಹೇ. ಪಾರದರ್ಶಿ ಅಂದರೆ ಟ್ರಾನ್ಸ್ಪರೆಂಟ್, ಅಂದರೆ ಗೌರ್ಮೆಂಟ್, ಸರ್ಕಾರ ಏನೇನು ಕೆಲಸ ಮಾಡ್ತಾ ಇದೆ, ಈ ಎಲ್ಲ ವಿಷಯವನ್ನು ಜನರು ಆ್ಯಸ್ ಇಟ್ ಈಸ್ ಅಂದರೆ ಅಲ್ಲಿ ಹೇಗೆ ಕೆಲಸದ ವಿವರಣೆ ಎಲ್ಲ ಕೊಡ್ತಾ ಇರ್ತಾರೋ, ಚರ್ಚೆ ನಡೀತಾ ಇರುತ್ತೋ, ಅದನ್ನೆಲ್ಲ ನಾವು ಡೈರೆಕ್ಟಾಗಿ ನೋಡ್ಕೋಬಹುದು, ತಿಳಿಯಬಹುದು ಅಂತ. Yes, then आदेश. सर, तब से इंटरनेट समाज के लिए एक बहुत बड़ा वरदान सिद्ध हुआ. सर, तब तो ಹಾಗಾದರೆ ಇಷ್ಟೆಲ್ಲ ಉಪಯೋಗ ಇದ್ದರೆ, ಹಾಗಾದರೆ ಇಂಟರ್ನೆಟ್ ಸಮಾಜಕ್ಕಾಗಿ ಒಂದು ಬಹಳ ದೊಡ್ಡ, ಬಹುತ್ ಬಡ ವರದಾನ್ ಮೀನ್ಸ್ ಗಿಫ್ಟ್, ವರದಾನ ಆಗಿದೆ ಅಲ್ವಾ? शिक्षक, इंटरनेट सचमुच एक वरदान है. इंटरनेट सचमुच ಅಂದ್ರೆ ಏನು? ನಿಜವಾಗಲೂ. ಇಂಟರ್ನೆಟ್ ನಿಜವಾಗಲೂ ಒಂದು ವರದಾನ, ಬೂನ್. उसने जीवन के हर क्षेत्र में, ಅದು ಜೀವನದ ಹರ್ ಕ್ಷೇತ್ರ में, ಪ್ರತಿಯೊಂದು ಕ್ಷೇತ್ರದಲ್ಲಿ, ಇನ್ ಎವ್ರಿ ಫೀಲ್ಡ್, ಅಪ್ನಾ ಕಮಾಲ್ ದಿಖಾಯಾ ಹೇ, ತನ್ನ ಕಮಾಲ್ ಅಂದ್ರೆ ಏನು? ಅದ್ಭುತವನ್ನು ತೋರಿಸಿದೆ. ವಂಡರ್, ಕಮಾಲ್ ಮೀನ್ಸ್ ವಂಡರ್. जैसे चिकित्सा मीन्स मेडिसिन, कृषि एग्रीकल्चर, अंतरिक्ष ज्ञान मीन्स स्पेस साइंस, विज्ञान साइंस, शिक्षा एजुकेशन आदि एक्सेट्रा ಮುಂತಾದವು. यहाँ तक, ಎಲ್ಲಿಯವರೆಗೆ ಅಂದರೆ, कि देश के रक्षा दलों की कार्यवाही में, ದೇಶದ ರಕ್ಷಾದಳ ಯಾರು? ಸೆಕ್ಯೂರಿಟಿ ಅಂದರೆ ಇಲ್ಲಿ ಸೋಲ್ಜರ್ಸ್, ಆರ್ಮಿ, ಇವರ ಕಾರ್ಯವಾಹಿ ಮೇ, ಅವರ ಕೆಲಸದಲ್ಲಿ, ಇನ್ ದ ಫಂಕ್ಷನ್, ಇಂಟರ್ನೆಟ್ ಕಾ ಬಹುತ್ ಬಡ ಯೋಗದಾನ್ ಹೇ, ಇಂಟರ್ನೆಟ್ಟಿನ ಬಹಳ ದೊಡ್ಡ ಯೋಗದಾನ, ಸಹಕಾರ, ಕೋಆಪರೇಷನ್ ಇದೆ. ಪೂಜಾ, ಸರ್, ಕ್ಯಾ ಇಂಟರ್ನೆಟ್ ಕಾ ಕೋಯಿ ದುಷ್ಪರಿಣಾಮ ಭಿ ಹೈ? ಇಂಟರ್ನೆಟ್ಟಿನಲ್ಲಿ ದುಷ್ಪರಿಣಾಮನೂ ಇದೆಯಾ? ಡಿಮೆರಿಟ್ಸ್ ಆಲ್ಸೋ ಇಸ್ ದೇರ್? ಶಿಕ್ಷಕ, ಹೌದು ಹೈ, ಇದೆ. ಇಂಟರ್ನೆಟ್ ಏಕ್ ಔರ್ ವರದಾನ್ ಹೇ, ಇಂಟರ್ನೆಟ್ ಒಂದು ಕಡೆ ಇದು ವರದಾನ, ಬೂನ್ ಆಗಿದೆ. ತೋ ದೂಸರಿ ಓರ್, ಇನ್ನೊಂದು ಕಡೆ, ಅಭಿಶಾಪ್ ಭಿ ಹೇ, ಅದು ಶಾಪನೂ ಆಗಿದೆ. ಕರ್ಸ್, ಅಭಿಶಾಪ್ ಮೀನ್ಸ್ ಕರ್ಸ್, ಶಾಪನೂ ಸಹ ಇದೆ. ಇಂಟರ್ನೆಟ್ ಕಿ ವಜಹ ಸೆ, ಇಂಟರ್ನೆಟ್ಟಿನ ವಜಹ್ ಮೀನ್ಸ್ ಕಾರಣ, ಬಿಕಾಸ್ ಆಫ್ ದಿಸ್ ಇಂಟರ್ನೆಟ್. ಪೈರಸಿ ಮೀನ್ಸ್ ಕದ್ದು
ಕೆಲವು ಇಂಪಾರ್ಟೆಂಟ್ ವಸ್ತುಗಳು, ಸರ್ಟಿಫಿಕೇಟ್ಸ್ ಇವುಗಳನ್ನೆಲ್ಲ ಕದ್ದು ಜೆರಾಕ್ಸ್ ಮಾಡೋದು. ಇದಕ್ಕೆ ಪೈರಸಿ ಅಂತ ಹೇಳ್ತಾರೆ. ಬ್ಯಾಂಕಿಂಗ್ ಫ್ರಾಡ್, ಬ್ಯಾಂಕ್ನಲ್ಲಿ ಮೋಸ ಮಾಡುವುದು. ಹೈಕಿಂಗ್ ಅಂದರೆ ಸೂಚನಾ, ಖಬರೋಂಕಿ ಚೋರಿ ಅಂದರೆ ಇನ್ಫಾರ್ಮೇಷನ್ ಮತ್ತು ನ್ಯೂಸ್ಗಳನ್ನು ಕದಿಯುವುದು. ಆದಿ ಬಡ್ ರಹಿ ಹೈ, ಇವುಗಳೆಲ್ಲ ಹೆಚ್ಚಾಗ್ತಾ ಇದೆ. ಮುಕ್ತ ವೇವ್ ಸೈಟ್, चैटिंग आदि से युवा पीढ़ी ही नहीं बच्चे भी इंटरनेट की कबंद बाहों के पाश में फंसे हुए हैं. ಮುಕ್ತ ವೇವ್ ಮತ್ತು ಚೈಟಿಂಗ್ ಆದಿ ಈ ಎಲ್ಲವುಗಳ ಕಾರಣ ಯುವ ಪೀಳಿ ಮೀನ್ಸ್ ಯಂಗ್ ಜನರೇಷನ್, ಯುವ ಪೀಳಿಗೆ. ಹೀ ನಹಿ ಬಚ್ಚೆ ಭಿ, ಮಕ್ಕಳು ಸಹ ಇಂಟರ್ನೆಟ್ಗೆ ಕಬಂದ್ ಬಾಹುಂಸೆ. ಕಬಂದ್ ಅನ್ನೋದು ಹಿಂದಿನ ಕಾಲದಲ್ಲಿ ಒಬ್ಬ ರಾಕ್ಷಸ ಇದ್ದ. ಅವನ ಬಾಹೆ, ತೋಳುಗಳು, ಆರಮ್ಸ್ ಅಂದರೆ ತುಂಬ ಉದ್ದವಾಗಿದ್ದಂತೆ. ಅವನು ಎಲ್ಲೋ ಕೂತಿದ್ದ ಜಾಗದಿಂದಲೇ ಅದು ಒಂದು ಸರಿ ಕೈ ಬೀಸ್ದ ಅಂತಂದರೆ ಅವನು ಯಾವ ಬೇಟೆಯನ್ನು ಹಿಡಿಬೇಕು ಅಂತ ಇದೆಯೋ ಅದು ಅವನ ಕೈಗೆ ಸುಲಭವಾಗಿ ಬರ್ತಾ ಇತ್ತಂತೆ. ಹೀಗೆ ಈ ಇಂಟರ್ನೆಟ್ ಏನಾಗಿದೆ, ಒಳ್ಳೆ ಕಬಂಧ ಇದ್ದ ಹಾಗೆ. ಕಬಂಧ ಬಾಹೋಂಕೆ ಪಾಶ್ ಮೇ ಫಸೆ ಹುಯೆ ಹೇ, ಕಬಂಧ ರಾಕ್ಷಸನ ತೋಳುಗಳ ಪಾಶ್ ಅಂದರೆ ಹಿಡಿತದಲ್ಲಿ. ಫಸೆ ಹುಯೆ ಹೇ, ಫಸೆ ಹುಯೆ ಅಂದರೆ ಸಿಕ್ಕಾಕೊಂಡಿದ್ದಾರೆ. ಯಾರು? ಯುವ ಪೀಳಿಗೆ ಮತ್ತು ಮಕ್ಕಳು. ಇದರಿಂದ ವಕ್ತ್ ಕಾ ದುರುಪಯೋಗ ಹೋತಾ ಹೇ, ಇದರಿಂದ ಏನಾಗುತ್ತೆ? ವಕ್ತ್ ಮೀನ್ಸ್ ಸಮಯ, ಟೈಮ್. ಇದರ ದುರುಪಯೋಗ ಮೀನ್ಸ್ ಮಿಸ್ಯೂಸ್, ದುರುಪಯೋಗ ವೇಸ್ಟ್, ದುರುಪಯೋಗ ಆಗ್ತಾ ಇದೆ. ಅವ್ರ ಬಚ್ಚೆ ಅನುಪಯುಕ್ತ, ಮಕ್ಕಳು ಅನುಪಯುಕ್ತ ಅಂದರೆ ಉಪಯೋಗವಿಲ್ಲದ. ಅವ್ರ ಅವಶ್ಯಕತೆ ಇಲ್ಲದಂತಹ ಅನ್ನೆಸೆಸರಿ ಜಾನ್ಕಾರಿ ಹಾಸಿಲ್ ಕರ್ ರಹಿ ಹೇ. ಅನ್ನೆಸೆಸರಿ ಜಾನ್ಕಾರಿ ಅಂದರೆ ಇನ್ಫಾರ್ಮೇಷನ್, ತಿಳುವಳಿಕೆಯನ್ನು ಹಾಸಿಲ್ ಪಡಿತಾ ಇದ್ದಾರೆ. ದೇ ಆರ್ ಗೆಟಿಂಗ್. ಇಸ್ಲಿಯೇ ಆದ್ದರಿಂದ ಆಪ್ ಲೋಗೋಂಕೋ, ನೀವು ಏನು ಮಾಡಬೇಕು ಅಂದರೆ ಇಂಟರ್ನೆಟ್ ಸೇ ಸಚೇತ್ ರಹನಾ ಚಾಹಿಯೇ. ಇಂಟರ್ನೆಟ್ಟಿನಿಂದ ಸಚೇತ್ ಅಂದ್ರೇನು? ಎಚ್ಚರಿಕೆಯಾಗಿ ಇರಬೇಕು. ಯಾವುದನ್ನು ಒಳ್ಳೆಯ ವಸ್ತು ಇದೆಯೋ ಅದನ್ನು ಮಾತ್ರ ನಾವು ಸ್ವೀಕರಿಸಬೇಕು, ಕೆಟ್ಟದ್ದನ್ನು ನಾವು ಬಿಟ್ಬಿಡಬೇಕು ಅಂತ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಶಿಕ್ಷಕರು. ರೋಹನ್ ಸರ್, आपने हमें इंटरनेट क्रांति के बारे में बहुत सारी जानकारी दी. सर, ನೀವು ನಮಗೆ ಇಂಟರ್ನೆಟ್ಗೆ ಬಾರೆ ಮೇ, ಇಂಟರ್ನೆಟ್ ಕ್ರಾಂತಿಯ ಬಾರೆ ಮೇ ಅಂದರೆ ಬಗ್ಗೆ, ಅಬೌಟ್, ಬಹುತ್ ಸಾರಿ ಬೇಕಾದಷ್ಟು, ಸೋ ಮೆನಿ, ಬಹುತ್ ಸಾರಿ ಜಾನ್ಕಾರಿ ದಿ. ಜಾನ್ಕಾರಿ ಅಂದರೆ ಇನ್ಫಾರ್ಮೇಷನ್ ಕೊಟ್ರಿ, ತಿಳುವಳಿಕೆಯನ್ನು ಕೊಟ್ರಿ. ಇಸ್ಕೆ ಲಿಯೇ, ಇದಕ್ಕೋಸ್ಕರಾಗಿ ಸಬ್ಕಿ ತರಫ್ ಸೆ, ಎಲ್ಲರ ಪರವಾಗಿ, ಆನ್ ಬಿಹಾಫ್ ಆಫ್ ಆಲ್, ಎಲ್ಲರ ಪರವಾಗಿ ಬಹುತ್ ಧನ್ಯವಾದ, ಬಹಳ ಧನ್ಯವಾದ, ಥ್ಯಾಂಕ್ಸ್. ಶಿಕ್ಷಕ್, ಏಕ್ ಬಾತ್ ಯಾದ್ ರಖ್ನಾ, ಒಂದು ವಿಷಯವನ್ನು ನೆನಪಿನಲ್ಲಿರಿ. ರಿಮೆಂಬರ್ ಒನ್ ಥಿಂಗ್, ಒಂದು ವಿಷಯ ಜ್ಞಾಪಕದಲ್ಲಿರಿ. ಯಾದ್ ಅಂದ್ರೇನು? ನೆನಪು, ರಿಮೆಂಬರ್. ಕಿ ಇಸ್ ಕ್ಷೇತ್ರ ಕಿ ಕ್ರಾಂತಿ, ಈ ಕ್ಷೇತ್ರದಲ್ಲಿಯ ಕ್ರಾಂತಿ, ರೆವಲ್ಯೂಷನ್, ನಿರಂತರ, ಕಂಟಿನ್ಯೂಸ್ ಆಗಿ, ಒಂದೇ ಸಮನೆ, ಚಲ್ತಿ ರಹೇಗಿ, ನಡೀತಾನೇ ಇರುತ್ತೆ. ಧನ್ಯವಾದ.